ಪ್ರಾಣಿ ಅಂತೂ ಎಲ್ಲ ಕಡೆನೂ ಇದ್ದೇ ಇರ್ತವೆ. ಅದು ಸಾಕಿದಕ್ಕೆ ಇವ್ರಿಗೇನು ಪ್ರಾಬ್ಲಮ್? ಯಾಕೆ ಕಾಣ್ಕೊ ಬಿಡಲ್ಲ, ಯಾರೇ ಬಂದು ನಾನು ಬಿಡಲ್ಲ ಇವನಿಗೆ ಬರ್ಸಕ್ಕೆ. ಬೆರ್ಸಿ ಹೊಡೆದು ಕಳಿಸ್ತೀವಿ ಅವ್ರಿಗೆ. ಸರ್ ಹೆಲ್ಮೆಟು ಅದೇ ತರನಾ? ಸೂಪರ್ ಸರ್. ಸೊ ಗೈಸ್ ನೋಡಿ ಹೆಲ್ಮೆಟ್. ರುಬನ್ ಸರ್ ನಿಮಗೆ ಇಷ್ಟವಾಗಿರೋ ಗಾಡಿ ಯಾವುದು? HD ಒಳ್ಳೆ ಇದು, ರೋಡ್ ಕಿಂಗ್ ಮತ್ತೆ ಬುಲೆಟ್. ಅವಾಗ ಬರೀ 20 ಕೊಡ್ತಿದ್ದು, ಈಗ 40 ಕೊಡುತ್ತೆ. 40 ಕೊಡುತ್ತಾ? ಆ ರೀತಿ ಅವ್ರು ಮಾಡ್ಕೊಟ್ಟಿದ್ದಾರೆ ಅವ್ರು. ನಾನು ಒಂದು ಐಡಿಯಾ ಕೊಡ್ತೀನಿ, ಇವತ್ತೇ ನಿನ್ ಕುದುರೆ ಮುಖಕ್ಕೆ ಹೊರಟು ಹೋಗು. ಹ್ಯಾಪಿ ನ್ಯೂ ಇಯರ್ ಹೇಳು ಗೈಸ್. ನೀವು ನೋಡಿ ವಾಶ್ ನಡೀತಾ ಇದೆ, ಗಾಡಿ ವಾಷಿಂಗ್ ಆಗ್ತಾ ಇದೆ. ಬರ್ತೀನಿ ಅಂತ ಒಂದು ಫೋನು ಮಾಡಲಿಲ್ಲ. ಫೋನ್ ಮಾಡಿದ್ರೆ ಸರ್ಪ್ರೈಸ್ ಆಗುತ್ತಾ? ಭಾರಿ ಗ್ರ್ಯಾಂಡ್. ಹೊಸ ವರ್ಷ ಅಂದರೆ ದೀಪಾವಳಿಗೆ ತರೋದು ಪಟಾಕಿ ಕಮ್ಮಿ ಅಂದ್ರೆ 15-20 ವರ್ಷ ಪಟಾಕಿ ಇಲ್ಲಿ ಹೊಡಿತಾ ಇದ್ದು. ನ್ಯೂ ಇಯರ್ಗೆಲ್ಲ ಫುಲ್. ಈಗ ಎಲ್ಲ ಹೋದ್ಮೇಲೆ ಎಲ್ಲ ಬಿಟ್ಟು ಒಬ್ಬನೇ ಇರೋದಲ್ಲ. ಈಗ ಪ್ರಾಣಿ ಜೊತೆ ಮಾಡೋಣಂದ್ರೆ ಅವಕ್ಕೆ ಏನು ಗೊತ್ತಾಗಲ್ಲ. ಚಳಿ ಎಲ್ಲ ಹೆಂಗಿದೆ ಸರ್ ಈಗ ಇಲ್ಲಿ? ಸಿಕ್ಕಾಪಟ್ಟೆ ಚಳಿ. ಬೆಳಗ್ಗೆ ಹೊತ್ತು. ಅಲ್ಲಿ ಬೆಕ್ಕಿಗೆ ಬೇರೆ ಊಟ ಕೊಡ್ಲಿಕ್ಕೆ ಹೋಗ್ಬೇಕಿತ್ತಲ್ಲ. ಬೆಳಗ್ಗೆ ಹೊತ್ತು ಹೋಗ್ತೀರ? ಆಗೋದೇ ಇಲ್ಲ. ಹೆಂಗೆ ಕೈ ಕಾಲೆಲ್ಲ ನಡ್ಗೋದು ಹಂಗೆ. ಅದನ್ನು ತಗೊಂಡೋಗಿ ಕೊಟ್ಟು ಬರ್ತಾ. ಸ್ವಲ್ಪ ಆರಾಮಾಗಿ ಹೋಗ್ಬೋದಲ್ಲ ನೀವು? ಅಂದರೆ ಹೋಗ್ಬೋದ, ಅಂದರೆ ಬೆಳಿಗ್ಗೆ ಅದು ತಿಂದು ಅಭ್ಯಾಸ. ಲೇಟ್ ಆದರೆ ಬೇರೆ ಕಡೆ ಎಲ್ಲಾದ್ರೂ ಹೋಗ್ಬಿಡ್ತಾರೆ. ಹೌದೌದು. ಅದು ಹುಡ್ಕ್ಲಿಕ್ಕೆ ಇಡೀ ದಿನ ಬೇಕು ನನಗೆ. ಹಂಗಾಗಿ ಸರ್ ನೀವು ಎಷ್ಟು ದಿವಸಕ್ಕೊಂದ್ಸಲಿ ಬರ್ತಾ ಇರ್ತೀರ ಈ ಕಡೆ ಬಂದ್ರೆ? ನಂದು ಏನಾರ ಅದಕ್ಕೆ ಹುಷಾರಿಲ್ಲ ಅಂತಂದ್ರೆ ಡಾಕ್ಟರ್ ಹುಡುಕೊಂಡು ಬರಲೇಬೇಕು ನನಗೆ. ನಂಗೆ ಒಂದು ಸ್ವಲ್ಪ ಇದು ಪೆಟ್ರೋಲ್ ಆಯಿಲ್ ಎಲ್ಲ ಹೋಗ್ತಾ ಇತ್ತು, ಅದನ್ನ ಬಂದು ಈಗ ತಗೊಂಬಂದೆ, ರಿಪೇರಿ ಮಾಡಿಕೊಟ್ರಿ. ಈಗ ಅದ್ರಲ್ಲಿ ನಿಲ್ತೋಯ್ತು. ನಾನು ಪೆಟ್ರೋಲ್ ಹಾಕಿದ್ರೆ ಅರ್ಧ ಗಂಟೆಗೆ ಪೆಟ್ರೋಲ್ ಇಲ್ಲ, ಖಾಲಿ ಆಗ್ತಿತ್ತು. ಎಂಥದ್ದು ಹೋಗಿದೆ ಅಂತಂದ್ರು ಹಾಕ್ಕೊಟ್ರು. ಸರ್ ಈಗೇನು ಮೈಲೇಜ್ ಕೊಡ್ತಿದೆ ಅದು? ಅವಾಗ ಬರೀ 20 ಕೊಡ್ತಿದ್ದು, ಈಗ 40 ಕೊಡುತ್ತೆ. 40 ಕೊಡುತ್ತಾ? ಆ ರೀತಿ ಅವ್ರು ಮಾಡಿಕೊಟ್ಟಿದ್ದಾರೆ ಅವರು. ಹೌದಾ? ಮುಂಚೆ 20 ಕೊಡ್ತಿದ್ದು, ಇವಾಗ 40. ಅದು ಇಷ್ಟು ಎಷ್ಟು ಹೆಚ್ಚು ಕಮ್ಮಿ 55 ವರ್ಷ ಆಗಿದೆ ಅನ್ಸುತ್ತೆ ಈ ಗಾಡಿಗೆ. ಹೌದು, ಒಳ್ಳೆ ಗಾಡಿ ಇಲ್ಲ. ಇನ್ನು ಕಂಪ್ನಿಯವರು ಬ್ಲಾಕ್ ಮಾಡಿಬಿಟ್ರು, ಬ್ಯಾನ್ ಮಾಡಿಬಿಟ್ರಲ್ಲ ಎಲ್ಲ. ಇನ್ನೂ ಒಳ್ಳೆ ಓಡ್ತಿತ್ತು ಗಾಡಿ. ಯಾಕಂದರೆ ಸ್ಟಾರ್ಟಿಂಗಿಂದ ಗಾಡಿಗಳು ಇವೆ ಅಲ್ಲ, ಬಜಾಜ್, HD, ರಾಜ್ದೂತ್, ಇವು ಗಾಡಿಗಳೇ ಭಾರಿ ಇದೆ. ಹೌದು, ಮುಂಚೆ ಇವೇ ಟ್ರೆಂಡ್. ಹೌದು. ಈಗಲೂ ಫುಲ್ ಡಿಮಾಂಡ್ ಇದೆ ಗಾಡಿಗೆ, ಸಿಗ್ತಾ ಇಲ್ಲ. ಅದು ಸ್ಪೇಸ್ ಸಿಗ್ತಾ ಇಲ್ಲ. ರುಬನ್ ಸರ್ ನಿಮಗೆ ಇಷ್ಟವಾಗಿರೋ ಗಾಡಿ ಯಾವುದು? ನನಗೆ HD ಒಳ್ಳೆ ಇದು. HD, ರೋಡ್ ಕಿಂಗ್ ಮತ್ತೆ ಬುಲೆಟ್. ಬುಲೆಟ್ ಅಂದ್ರೆ ಈಗ ಬರೋದಲ್ಲ, ಹಳೇದು. ಅದೇ ಫುಲ್ ಸೌಂಡು, ಸೈಲೆನ್ಸರ್ ಹೊಡಿತಿತ್ತಲ್ಲ ರಿವರ್ಸ್, ಆ ಬುಲೆಟ್. ಒಳ್ಳೆ ಸೌಂಡ್ ಮಾತ್ರ ಅದು. ಇವಾಗ ಸೌಂಡ್ ಎಲ್ಲ ಇಲ್ಲ. ಈಗ ಸುಮ್ಮನೆ ಬುಲೆಟ್ ಸೌಂಡ್ ಅದು ಇದು ಅಂತ ಹೇಳ್ತಾರೆ. ಹೌದೌದು, ಎಲ್ಲ ಏನಿಲ್ಲ. ಇವಾಗ ಬುಲೆಟಿಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ಹೌದು. ಎಲ್ಲ ಕೆಲವರು ಒಳ್ಳೆ ಇದು ಮಾಡಿಕೊಂಡು ಕೂಲಿಂಗ್ ಗ್ಲಾಸ್ ಇದೆಲ್ಲ ಹಾಕ್ಕೊಂಡು ಬುಲೆಟ್ ಮೇಲೆ ಬಂದರೆ ಅವರೇ ಭಾರಿ ಇದು ಕಿಂಗ್. ಆ ಥರ ಇದಿರ್ತವ. ಇವಾಗ ಅದೆಲ್ಲ ಹೋಯ್ತು. ಹೌದು, ಇವಾಗ ಅದು ಇರೋದೇ ಸಿಂಗಲ್ ಸೀಟ್ ಒಂದಿದೆ, ಅದು ಅಷ್ಟು ಏನು ಇದಿಲ್ಲ. ಸರ್ ನೀವು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಯಾಗಿ ನಿಮ್ಗೆ ಇಷ್ಟವಾಗಿರೋ ಸಿನಿಮಾ ಯಾವುದು ಸರ್? ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿರೋದು ಬಂಗಾರದ ಮನುಷ್ಯ. ನೀವು ಸಿನಿಮಾ ನೋಡಿ ಎಷ್ಟೋ ಜನ ಹೊರಗಡೆ ಹೋದ್ರಲ್ಲ, ಬಂದು ಹಳ್ಳಿಲಿ ವ್ಯವಸಾಯ ಮಾಡ್ತಾ ಇದ್ದಾರೆ. ಹೌದು, ನಿಜ. ಅದೇ ಈಗ ನಮ್ಮ ಅಣ್ಣನೇ ತಗೊಳ್ಳಿ, ನಮ್ಮ ಅಣ್ಣನೂ ಅಷ್ಟೇ ಹೊರಗಡೆ ಹೋಗಿ ದುಡಿಲಿಕ್ಕೆ. ಆವಾಗ ಮತ್ತೆ ವಾಪಸ್ ಬಂದು ನಾನು ಹಳ್ಳಿಯಲ್ಲಿ ದುಡಿತೀನಿ, ನಾನು ಜಮೀನಿಗೆ ಬಂದ, ಮತ್ತೆ ಜಮೀನಲ್ಲೇ ದುಡ್ಕೊಂಡಿದ್ದಾರೆ. ಅದಕ್ಕಿಂತ ಸುಖ ಎಲ್ಲಿ ಸರ್ ಪೇಟೆಯಲ್ಲಿ? ಹೌದು, ಎಲ್ಲ ಕನ್ನಡ ಹೋರಾಟಗಾರರಲ್ಲ ಸರ್ ಅವರು. ಹೌದು ಸರ್, ನಿಜ. ಕನ್ನಡ ಎಲ್ಲಿ ಅವಾಗ ಗೋಕ ಚಳವಳಿ ಮಾಡಿದ್ರು ಇಟ್ಕೊಂಡು, ಅವಾಗಿಂದ ಶುರು ಆಯ್ತು ನಮ್ಮ ಕನ್ನಡ. ಎಷ್ಟು ಬಿರುದು ಸರ್ ಅವ್ರಿಗೆ ಬಂದಿರೋದು. ಕನ್ನಡ ಕಂಠೀರವ, ನಟ ಸಾರ್ವಭೌಮ, ಕನ್ನಡಿಗರ ಕಣ್ಮಣಿ, ಕನ್ನಡದ ಬಂಧು, ಭಾಗ್ಯವಂತ, ಕನ್ನಡ ಕೇಸರಿ, ಧ್ರುವ ತಾರೆ, ದೇವತಾ ಮನುಷ್ಯ, ಗಾನಗಂಧರ್ವ, ಕನ್ನಡಿಗರ ಆರಾಧ್ಯ ದೈವ, ಕನ್ನಡ ಕಲಾಕುಸುಮ, ಕನ್ನಡ ತಾಯಿ ಹೆಮ್ಮೆಯ ಮಗ, ಜಗಮೆಚ್ಚಿದ ಮಗ, ಗಾಜನೂರು ಗಂಡು, ಪದ್ಮಭೂಷಣ, ಡಾಕ್ಟರ್ ರಾಜ್ಕುಮಾರ್ಗೆ. ಸರ್ ನಮಗೆಲ್ಲ ಹೆಂಗೆ ಅಂದರೆ
ನಾವು ನಮ್ಮ ಏಜ್ ಅವ್ರಿಗೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾಗಳು ಅಂದರೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಬಂದಿದ್ದೆವು. ನಾವೆಲ್ಲ ಈಗ ನೋಡಿ ಶಿವರಾಜ್ ಕುಮಾರ್ ಅವ್ರದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು ಆಮೇಲೆ ರಾಘವೇಂದ್ರ ಅವ್ರ ಸಿನಿಮಾಗಳು ನೋಡಿ ಬಂದಿರೋದು. ಬಟ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಎಲ್ಲ ನಮ್ಮ ತಂದೆ ತಾಯಿ ಎಲ್ಲ ಹೇಳ್ತಿದ್ರಲ್ಲ, ನಮ್ಗೆ ಅದು ಕೇಳಕ್ಕೇನೆ ಈ ಥರ ಎಲ್ಲ ಈ ಥರ ಅಂದರೆ ಒಂಥರ ಆಶ್ಚರ್ಯವಾದ ವಿಷಯ ಅದು. ಆವಾಗ ನಮ್ಮ ತಂದೆ ಮಯೂರ ಪಿಕ್ಚರ್ಗೆ ನಮ್ಮ ಮನೆಯವ್ರ ಎಲ್ಲರೂ ಅವಾಗ ಎತ್ತಿನ ಗಾಡಿಲಿ ಹೋಗ್ತಿದ್ವಿ. ಎತ್ತಿನ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಿದ್ರು ಪಿಕ್ಚರ್ಗೆ. ಅದು ಒಳ್ಳೊಳ್ಳೆ ಪಿಕ್ಚರ್ ಇದ್ರೆ ಮಾತ್ರ ಎಲ್ಲರೂ ಮನೆಯವ್ರ ಎಲ್ಲರನ್ನೂ ಕರ್ಕೊಂಡು ಹೋಗ್ತಿದ್ರು. ಒಂಥರ ಹಬ್ಬ ಅಲ್ವಾ ಸರ್? ಹಬ್ಬ ಈ ಗಾಡಿಲಿ ಹೋಗೋದು, ಅಲ್ಲೋಗಿ ಮಂಡಕ್ಕಿ ತಿನ್ಕೊಂಡು ಬೋಡ ತಿನ್ಕೊಂಡ್ ಬರೋದು, ದೋಸೆ ತಿನ್ಕೊಂಡ್ ಬರೋದು ಹೋಟ್ಲಲ್ಲಿ, ಅದೊಂದು ಭಾರಿ ಖುಷಿ ಇರುತ್ತೆ. ರೂಬನ್ ಸರ್ ಸಿನಿಮಾ ನೋಡ್ತಾರ? ಸಿನಿಮಾ ಅಭಿಮಾನಿನ ರೂಬನ್ ಸರ್? ಕಮ್ಮಿ ನೀವು ಸಿನಿಮಾ ಎಲ್ಲ ನೋಡೋದು? ಅಂದರೆ ನಾನು ಜಾಸ್ತಿ ನೋಡೋದು ಪ್ರಾಣಿಗಳದೇ ಜಾಸ್ತಿ. ಡಿಸ್ಕವರಿ, ಅನಿಮಲ್ ಪ್ಲಾನೆಟ್. ಹೌದೌದು, ನನಗೂ ಆ ಚಾನಲ್ಗಳೇ ಇಷ್ಟ ಆಗೋದು. ನಾನು ಅದೇ ಜಾಸ್ತಿ ನೋಡೋದು. ನಮ್ಮಪ್ಪ ಕರ್ಕೊಂಡಿರೋದು ನೆನಪಿದೆ, ಮಯೂರ ಪಿಕ್ಚರಿಗೆ ಕರ್ಕೊಂಡೋಗಿದ್ದು ನೆನಪಿದೆ. ಭದ್ರಾವತಿಲಿ ಬಸವೇಶ್ವರ ಚಿತ್ರಮಂದಿರದಲ್ಲಿ ಹೋಗ್ತಿತ್ತು ಪಿಕ್ಚರ್. ಅದು ಮುಂಚೆ ಸಣ್ಣದಲ್ಲಿ ನೋಡ್ತಿದ್ದೆ, ಕುಟುಂಬದಲ್ಲಿನೂ ನೋಡಿದ್ದೆ ಸುಮಾರು. ಹೌದಾ? 3 ಫಿಲಿಮ್ 4 ಫಿಲಿಮ್ ಹಾಕೋದು. ಇವಾಗ ಅದು ಎಲ್ಲ ತೆಗೆದ್ಬಿಟ್ರು. ಅದು ಜಾಸ್ತಿ ಅಂದರೆ ಅನಿಮಲ್ಸ್ ಇದೆ ಜಾಸ್ತಿ ನೋಡೋದು ನಾನು. ಪ್ರಾಣಿ ಪ್ರಿಯ ಅಲ್ಲ, ಪ್ರಾಣಿನೇ. ಹೌದು ಹೌದು, ಪ್ರಾಣಿ ಅಂದ್ರೆ ಜೀವ. ಸರ್ ನಮ್ಮ ಸಂಘದಿಂದ ಕರೆದು ಇವರಿಗೆ ಬನ್ನಿ, ನಾವು ನಮ್ಮ ಸಂಘಟನೆಯಿಂದ ಒಂದು ಮನೆ ಕೊಡಿಸ್ತೀವಿ, ಎಲ್ಲ ನಾವು ಖರ್ಚಾಗಿ ಮನೆ ಮಾಡಿ ಆಚೆ ನಾನೆಲ್ಲ ಬರ್ಬೋದು, ಆ ಪ್ರಾಣಿಗಳು ಊಟ ಯಾರು ಹಾಕ್ತಾರೆ? ಹೌದು, ನಿಜ. ಅದೊಂದು ಕೇಳ ಮಾನಸಿಕ ಹಂಗೆ ಹಾಟಿಗಿಲ್ಲ, ಭಾರಿ ಬೇಜಾರಾಯ್ತು. ಹಾಗೆ ನಾನು ಬರಲ್ಲ ಅಂತಂದ್ರು. ಹೌದು, ಆಯ್ತು ಬಿಡಿ, ನಮ್ಮ ಕೈಲಿ ಸ್ವಲ್ಪ ಏನಾದ್ರು ಕೊಡ್ತಾ ಇರ್ತೀವಿ. ಆಕ್ಚುಲಿ ನಿಮ್ಮಂಥವರೆಲ್ಲ ಇವ್ರಿಗೆ ಸಪೋರ್ಟ್ ಮಾಡ್ತಿರೋದು ನಿಜವಾಗ್ಲೂ ತುಂಬಾ ಖುಷಿಯಾದ ವಿಷಯ ಸರ್. ಅದು ಸರ್ ನಮ್ದು ಸಂಘಟನೆ 34 ವರ್ಷದಿಂದ ಮಾಡ್ತೀವಿ. ರಾಜ್ಕುಮಾರ್ ಸಂಘ ನಮ್ದು, ಮತ್ತು ಕರ್ನಾಟಕ ರಕ್ಷಣೆ ಪೇಂಟ್ ಶೆಡ್ ಮಾಡಿದ್ರು. ನೀವು ಜಾಸ್ತಿ ಹಾಕೋ ಟಿ ಶರ್ಟ್ ಕಲರ್ ಅದೇ ಇರುತ್ತೆ ಅನ್ಸುತ್ತಲ್ವಾ? ಜಾಸ್ತಿ ನನ್ನ ಹಾಕೋ ಬಟ್ಟೆಗಳು ಅರ್ಶಿನ ಕೆಂಪೆ ಜಾಸ್ತಿ ನಮ್ದು, ಜಾಸ್ತಿ ಅದೇ. ಯಾರು ದಿನ ಇದೆ ಒಂದೇ ಬಟ್ಟೆ ಹಾಕತ್ತೆ ನೋಡಿದ್ರೆ. ನನಗೆ ಅದು ಕನ್ನಡ ನಂಗೆ ಭಾರಿ ಇಷ್ಟ ಸರ್. ಸೂಪರ್ ಸರ್. ನಮ್ ಜಲ ಭಾಷೆ ಬಂದ್ರೆ ನಮ್ಗೆ ಏನೇ ತೊಂದ್ರೆ ನಾವು ಮುಂದೆ ಗಲಾಟೆ ಮಾಡ್ತೀವಿ, ನಾವು ಬಿಡಲ್ಲ ಮಾತ್ರ. ಖುಷಿ ಸರ್, ಭಾಷೆ ಗೊತ್ತಿಲ್ಲ ಬಿಡಲ್ಲ. ನಿಮ್ ರೀತಿ ಒಂದು ಲೈಫ್ ಸ್ಟೈಲ್ ನ ಇದ್ ಮಾಡೋದು ಸುಲಭ ಅಲ್ಲ ಸರ್, ಅಲ್ವಾ? ನಾವ್ ಅಂದ್ರೆ ತುಂಬಾ ಹೋರಾಟ ಮಾಡಿದೀವಿ ನಾವು ಕೆಲಸದಲ್ಲಿ. ಎಷ್ಟೋ ನಮ್ಮ ಮೇಲೆ ಕೇಸ್ಗಳಿದಾವೆ. ಹೌದಾ? ಆಯ್ತಾ, ಹೋಗೋಣ. ನೀವು ರೂಬನ್ ಸರ್ ಫ್ರೆಂಡಾ? ಅಯ್ಯೋ, ಬಂದಿದೆ ನನಗೆ ಗೊತ್ತಾಗಿಲ್ಲ, ಇಲ್ಲಾಂದ್ರೆ ರೆಡಿ ಮಾಡಿಬಿಡ್ತಾ ಇದ್ದೆ ನಾನು. ಏನು ತೊಂದರೆ ಇಲ್ಲ. ಸೊ ಗೈಸ್, ನನಗೆ ರೂಬನ್ ಸರ್ ಚಿಕನ್ ತರಿಸಿ ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊ ಹೋಗಿ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಇವರು ಸಸ್ಯಾಹಾರಿ ರೂಬನ್ ಸರ್, ನಾನ್ ವೆಜ್ ಅನ್ನು ತಿನ್ನಲ್ಲ. ಬಟ್ ಪ್ರಾಣಿಗಳಿಗೆ ಅವರೇ ಕೈಯಾರೆ ನೀಟಾಗಿ ಕ್ಲೀನ್ ಮಾಡಿ ಬೇಯಿಸಿ ಕೊಡ್ತಾರೆ. ನಾನು ಲಾಸ್ಟ್ ಟೈಮ್ ಬಂದಾಗಲೂ ನನಗೂ ಫಿಶ್ ಫ್ರೈ ಮಾಡಿಕೊಟ್ಟಿದ್ರಲ್ವ ಸರ್? ಅನ್ನ ಸಾಂಬಾರ್ ಜೊತೆ ಫಿಶ್ ಫ್ರೈ ಮಾಡಿಕೊಟ್ಟಿದ್ರು. ಒಂದು ಊಟ ಮಾಡ್ಕೊಂಡು ಹೋಗೋದು. ಇರ್ಲಿ ಈಗ ಬೇಡ, ಸಾಕು, ಈಗ ಮಾಡ್ತೀವಿ. ಈಗ ಇನ್ನು ಮುಂದೆ ಟೈಮ್ ಸಿಕ್ಕಲ್ಲ, ಅಲ್ಲಿ ಇಲ್ಲಿ ವಿಡಿಯೋ ಮಾಡಕ್ಕೆ ಹೋಗೋದು. ಬರ್ತೀನಿ ಸರ್, ನನ್ಗೆ ಫ್ರೀ ಆದಾಗೆಲ್ಲ ನಿಮ್ಮನ್ನು ಬರ್ತಾ ಇರ್ತೀನಿ, ಮೀಟ್ ಮಾಡ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ, ಇಲ್ಲಾದ್ರೆ ಬೆಳಿಗ್ಗೆನೆ ನಾನು ತರ್ಸ್ಕೊಂಡ್ಬಿಟ್ಟು ಮಾಡ್ಬಿಡ್ತೇನೆ. ಸುಮ್ಮನಿರಿ ಸರ್, ಅವೆಲ್ಲ ಯಾಕೆ ಸುಮ್ಮನೆ. ಮಧ್ಯಾಹ್ನ ಊಟ ಆದ್ರೂ ಒಂದು ಮಾಡ್ಕೊಂಡು ಹೋಗ್ಬೋದು. ಇರ್ಲಿ ಬಿಡಿ ಸರ್. ಸರ್ ಹೆಲ್ಮೆಟು ಅದೇ ಥರನಾ? ಸೂಪರ್ ಸರ್. ಸೊ ಗೈಸ್ ನೋಡಿ, ಹೆಲ್ಮೆಟು ಹಳದಿ ಮತ್ತು ಕೇಸರಿ ಬಣ್ಣದ್ದು, ಟಾಪ್ ಟು ಬಾಟಮ್ ಕಂಪ್ಲೀಟ್ ಕನ್ನಡ ಹೋರಾಟಗಾರರು ಅನ್ನೋ ಥರನೇ ನಿಮ್ಮದು. ಇಲ್ಲಿ ನೋಡಿ, ಇಲ್ಲಿ ಮಿರರ್ಗೂ ನೀವು ಇಲ್ಲೊಂದು ಇದಾಕಿದ್ದಾರೆ, ಒಂದು ಬ್ಯಾಂಡ್ ಥರದ್ದು. ಈ ಸೈಡು ರೆಡ್ಡು, ಈ ಸೈಡು ಯೆಲ್ಲೋ. ನೀವು ಆ 2 ಕಲರ್ ಬಿಟ್ಟರೆ ಬೇರೆ ಕಲರ್ ನೋಡೋಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ ಈ ಗಾಡೀಲಿ. ಸೊ ಗೈಸ್, ನಾವಿವಾಗ ಇದೇ ಗಾಡಿಯಲ್ಲಿ ಕಳ್ಸಾಗಿ ಹೋಗ್ತಾ ಇದ್ದೀವಿ. ಇವರು ಕಳ್ಸಾಗಿ ಹೊರಟಿದ್ದಾರೆ. ಸೊ ನನ್ನ ಹಂಗೆ ಕಳ್ಸ ಡ್ರಾಪ್ ಮಾಡ್ತಾರೆ. ಸೊ ಅಲ್ಲಿಂದ ನಾನು ನಮ್ಮೂರಿಗೆ ಹೋಗ್ತೀವಿ. ಇದು ವಿಡಿಯೋ ನೋಡಿ ಸುಮಾರು ಜನ ಬಂದಿದ್ರು ಯೂಟ್ಯೂಬ್ನವರು. ಹೌದಾ? ಈಗಲೂ ಬರ್ತಾ ಇರ್ತಾರೆ, ಖುಷಿ ಆಗುತ್ತೆ. ಸುಮಾರು ಜನ ಬಂದು ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಹೌದು ಸರ್, ಅಂದರೆ ಈಗ ನಮ್ಮ ಥರ ಯೂಟ್ಯೂಬರ್ಸ್ಗಳು ಬಂದರೆ ನಿಮಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ವಾ ಅನ್ನೋದಷ್ಟೇ ನನ್ನ ಉದ್ದೇಶ, ಇನ್ನೇನಿಲ್ಲ. ಅದು ಈಗ ಇದು ಬೇರೆ ಹೇಳಿದ್ರು, ಕರೆಂಟ್ದು ನೋಡೋಣ ಅಂತ ಹೇಳಿ ಹೋಗಿದ್ದಾರೆ. ನೋಡ್ಬೇಕು ಏನು ಮಾಡ್ತಾರೋ ಗೊತ್ತಿಲ್ಲ. ಇದು ನೋಟಿಫೈಡ್ ಏರಿಯಾ ಮಾಡಿದ್ದಾರೆ. ಓಕೆ, ಹಂಗಾಗಿ ಸ್ವಲ್ಪ ಕರೆಂಟಿಂದು ಪ್ರಾಬ್ಲಮ್. ಯಾಕಂದರೆ ಈಗ ಸಂಸ್ಥೆಯಲ್ಲಿ ಇದು ಕುದುರೆಮುಖ ನೋಟಿಫೈಡ್ ಏರಿಯಾ ಅಂತ ಹಾಕಿದ್ರೆ ಕಂಪ್ಯೂಟರ್ ಓಪನ್ ಆಗೋದಿಲ್ಲ ಅಂತ.
ಆ ಥರ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ. ಮುಂಚೆ ಇತ್ತು ಕರೆಂಟನ್ನು ತೆಗೆದಾಕ್ಬಿಟ್ಟು ಇಷ್ಟೆಲ್ಲ ಆಟ ಆಡಿಸ್ತಾರೆ ನೋಡಿ. ಆದರೆ ಕತ್ಲಲ್ಲೆಲ್ಲ ಭಾರಿ ಹಿಂಸೆ ನಿಮಗೆ. ಈಗ ಪ್ರಾಣಿ ಅಂತೂ ಎಲ್ಲ ಕಡೆನೂ ಇದ್ದೇ ಇರ್ತವೆ. ಅದು ಸಾಕಿದ್ದಕ್ಕೆ ಇವ್ರಿಗೇನು ಪ್ರಾಬ್ಲಮ್ಮು, ಅದಕ್ಕೆ ಕರೆಂಟ್ ನೀರೆಲ್ಲ ತೆಗೆದಾಕಿದ್ರು. ಅದೇ ಕೇಸ್ ಹಾಕಿ ಅಂದರು, ಮತ್ತು ಅದನ್ನು ಬಿಟ್ಟಿಲ್ಲ, ಕೇಸು ಹಾಕಿದ್ದೀವಿ. ಕೇಸ್ ಹಾಕಿದ್ರು, ಅದಕ್ಕೆ ಇವರು ಬಂದಿಲ್ಲ, ಕೋರ್ಟಿಗೆ ಬಂದಿಲ್ಲ. ನಾನು ಮಾತ್ರ 3 ಸಲ ಹೋಗಿ ಬಂದು ಅವರೇ ಫ್ಯಾಕ್ಟ್ರಿ ಹೇಳ್ಕೊಟ್ರು, ಅಲ್ಲಿ ಹೇಳ್ಕೊಟ್ಟು ಇವ್ನ ಏನಾರು ಮಾಡಿ ತೆಗಿಸ್ಬೇಕನ್ನೋಕ್ಕೋಸ್ಕರ, ಇಲ್ಲಿಂದ ಓಡಿಸ್ಬೇಕೋಸ್ಕರ ಅವ್ರ ಐಡಿಯಾ ಮಾಡಿ ಅವ್ರ ಕೈಲಿ ಏನು ಗೊತ್ತಿಲ್ಲ, ನೀವು ಕಂಪ್ಲೇಂಟ್ ಕೊಡಿ ಅಂತ ಕೊಡ್ಸಿದ್ದು. ಕೋರ್ಟಿಗೆ ಆಗಿದೆ. ಈಗ ಅದೇ ಸೀಟಲ್ಲಿ ಇವರು ಕರೆಂಟ್ ಕೊಡ್ತಾ ಇಲ್ಲ, ನೀವು ಕೊಡ್ತಾರೆ. ಪಕ್ಕದ ಈಗ ಜಾಸ್ತಿ ಬೇಡ, ಈಗ ಒಂದು 6 ತಿಂಗಳಲ್ಲಿ ಕೊಟ್ಟಿರೋದು ಕರೆಂಟ್ ಅವರಿಗೆ, ಪಕ್ಕದವರಿಗೆ. ಇಲ್ಲಿಂದ 10 ಹೆಜ್ಜೆ ಇದೆ ಅಷ್ಟೇ, ಅವ್ರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಕೊಡ್ಲಿಕ್ಕೆ ಅವ್ರಿಗೆ NOC ಕೊಡ್ಲಿಕ್ಕೆ ಇಲ್ಲಿ ಕುದುರೆಮುಖದವರು ಸೂಪರ್ವೈಸರ್ ಕೊಡ್ತಾ ಇಲ್ಲ, ಕಾರ್ಯಪ್ಪ ಅಂತೇಳಿ. ಅವರು ಈಗ ಕೊಡ್ತೀನಿ ಅಂತ ಹೇಳಿದ್ರು, ಈಗ ಬರೀ ಸುಳ್ಳು ಹೇಳ್ತಾ ಇದ್ದಾರೆ. ಅವ್ರೀಗ ಸುಳ್ಳು ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಅವ್ರಿಗೆ ಕೊಡ್ತೀನಿ ಅಂತ ಮುಂದಾಗ್ತಾ ಇದ್ದಾರೆ. ನೀನು ಅಲ್ಲಿಗೆ ಬಾ, ನನಗೆ ನಮ್ಮೂರಿಗೆ ಬಾ, ನಿನಗೆ ಬಂಗ್ಲೆ ಕೊಡಿಸ್ತೀನಿ, ಅಲ್ಲಿ ಕೊಡಿಸ್ತೀನಿ ಅಂತಾರೆ. ಇವ್ರು ಬಂಗ್ಲೆ ಎಲ್ಲ ಕೊಡ್ಸಕ್ಕಾಗತ್ತ ಅವ್ರ ಕೈಲಿ ಸರ್. ಹೇಳ್ಬೇಕು ಜನಗಳಿಗೆ, ಅವನಿಗೆ ಆ ಥರ ಎಲ್ಲ ಮೋಸ ಮಾಡಿ ಸುಳ್ಳು ಹೇಳ್ಬಾರ್ದು, ಆಶ್ವಾಸನೆ ಕೊಡಬಾರ್ದು. ಬಟ್ ಅವರಿಗೆ ಉದ್ದೇಶ ಇರೋದೇ ಇವ್ರನ್ನ ಇಲ್ಲಿಂದ ಬೇರೆ ಕಡೆ, ಈ ಜಾಗದಿಂದ ಆಚೆ ಕಳಿಸ್ಬೇಕು ಅಂತ. ಇದೇನು ಅವ್ರದ್ದೇನು ಜಾಗ ಅಲ್ಲದ, ಇರೋದು ಕಂಪ್ನಿ ಜಾಗ, ಆ ಕಡೆ ಈ ಕಡೆದಲ್ಲ ಇದು, ಈ ಜಾಗ ಅವ್ರದ್ದಲ್ಲ ಇದು. ಅದೆಲ್ಲ ಮಾಹಿತಿ ನಾತ್ರ ಇದೆ. ಇವ್ರನ್ನ ಬಂದಾಗ ಅವಾಗ ಮಾತಾಡ್ತೀನಿ ಅವರಿಗೆ. ಅಂದ್ರೆ ನೀವೆಲ್ಲ ಇಲ್ಲೇ ಇರೋರಾಗಿರೋದ್ರಿಂದ ಸರ್, ಅಂದ್ರೆ ನಿಮ್ ಸಪೋರ್ಟ್ ಇವ್ರಿಗೆ ತುಂಬಾ ಮುಖ್ಯ ಅಲ್ವಾ? ನಾವು ಬಿಡೋದಿಲ್ಲ, ಅಲ್ವಾ ಸರ್? ಯಾಕೆ ಕಾಣ್ಕೊ ಬಿಡಲ್ಲ, ಯಾರೇ ಬಂದು ನಾನು ಬಿಡಲ್ಲ ಇವನಿಗೆ ಬರ್ಸಕ್ಕೆ. ಸೂಪರ್ ಸರ್. ಹಂಗ ನಮ್ಮ ಸಂಘಟನೆ ಹುಡುಗರೆಲ್ಲ ಬರ್ತೀವಿ ಇಲ್ಲಿಗೆ, ನಿಲ್ತೀವಿ ಇಲ್ಲಿ. ಖುಷಿ ಸರ್. ಯಾರು ಬಂದ್ರು ಬಿಡಲ್ಲ ನಾವು ಅವ್ರನ್ನ, ಬೆರ್ಸಿ ಹೊಡೆದು ಕಳಿಸ್ತೀವಿ ಅವ್ರಿಗೆ. ಅದೊಂದು ಸತ್ಯ. ಖಂಡಿತ ಸರ್. ರೂಪನ್ ಸರ್, ನಾವು ಅಂದ್ರೆ ನಿಮ್ಗೆ ಏನಾದ್ರು ಈ ರೀತಿ ಏನಾದ್ರು ಇದ್ದಿದ್ರೆ, ಈಗ ನೋಡಿ ನೀವು ನನಗೆ ಹಿಂದಿ ದಿವಸ ಏನಾದ್ರು ಫೋನ್ ಮಾಡಿದ್ರೆ, ನಾನು ಇಲ್ಲಿ ಏನಾರೋ ಇದೇ ಕರ್ನಾಟಕದ ಇಲ್ಲೇ ಏನಾದ್ರು ಇದ್ರೆ ಹತ್ರದಲ್ಲಿ 100% ಬರ್ತೀನಿ. ಬಟ್ ಇವರೆಲ್ಲ ನೋಡಿ ಇಲ್ಲೇ ಇರ್ತಾರಲ್ಲ, ನಿಮ್ಗೆ ಒಂದ್ ಮಾತು ಹೇಳಿದ್ರೆ ಅವ್ರು ಬಂದು ನಿಮಗೆ ಏನೇ ಇದ್ರು ಹೆಲ್ಪ್ ಮಾಡ್ತಾರೆ. ಬಟ್ ನಮ್ಮ ಚಾನಲ್ ಇಂದ ನಿಮ್ಮನ್ನ ಇಷ್ಟಪಡೋರ್ ಜನ ಲಕ್ಷಾಂತರ ಜನ ಇದಾರೆ. ಅವ್ರಿಗೆ ಒಂದು ಮಾತು ಹೇಳಿದ್ರೆ ಲಕ್ಷಾಂತರ ಜನ ಬಂದ್ಬಿಟ್ಟು ನಿಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಯಾವ್ದೇ ಕಾರಣಕ್ಕೂ ನೀವು ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಧೈರ್ಯವಾಗಿರಿ, ಖುಷಿಯಾಗಿರಿ ಸರ್, ಅಲ್ವಾ? ಓಕೆ, ಬರೋದಾ ಸರ್? ಹಂಗಾದ್ರೆ ಸಿಗೋಣ ನೆಕ್ಸ್ಟ್. ಆದಷ್ಟು ನೋಡೋಣ, ಇನ್ನೊಂದು ನೆಕ್ಸ್ಟ್ ಯಾವಾಗ ಆದ್ರೆ ಬರ್ತೀನಿ. ಏನಾದ್ರು ಇದ್ರೆ ನನಗೆ ಫೋನ್ ಮಾಡಿ. ಸೊ ಮಾತಾಡ್ತಾ ಇರೋಣ, ಬರಲ್ಲ ಸರ್? ಓಕೆ, ಥ್ಯಾಂಕ್ ಯು. ಸೊ ಗೈಸ್, ಇವಾಗ ನಾವು ಸಿಂಗಲ್ ಸ್ಟಾರ್ಟಲ್ಲಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಕಳಸಾಗ ಹೋಗ್ತಾ ಇದ್ದೀವಿ. ಸೊ ಕಳಸ ಗಂಟ ಹೋಗಿ ಅದಾದ್ಮೇಲೆ ಬ್ಯಾಕ್ ಟು ಹಾಸನ್. ಓಕೆ ಸರ್, ಥ್ಯಾಂಕ್ ಯು, ಬಾಯ್. ಒಳ್ಳೆ ಮಜಾ ಇರುತ್ತಲ್ವಾ ಸರ್ ಈಗ? ನಾನು ಊರಿಗೆ ಹೋಗ್ಬೇಕಾದ್ರೆ ನಾನು ಇದರಲ್ಲೇ ಗಾಡೀಲಿ ಹೋಗೋದು. ಅಣ್ಣವರೆಲ್ಲ ಬೈತಾರೆ, ಈ ಗಾಡೀಲಿ ಬರ್ಬೇಡ, ನಿಮ್ಗೆಲ್ಲ ಕೈಗೆ ಕೊಟ್ಟೋಗ್ತು, ನಾನು ಆರಾಮಾಗಿ ಬಸ್ಸಲ್ಲಿ ಬಾ, ಇಲ್ಲ ಮನೇಲಿ ಕಾರ್ ಇದೆ, ಕಾರ್ ತೊಗೊಂಡೋಗು ಅಂತ ಹೇಳ್ತಾರೆ. ನನಗೆ ಅದು ಯಾವುದು ಇಷ್ಟ ಇಲ್ಲ, ನಾನು ಇದರಲ್ಲೇ ಓಡಾಡ್ಬೇಕು. ಅಲ್ಲ, ನೀವು ಈ ಕಾಡಲ್ಲೂ ಈ ಗಾಡಿ ತಗೊಬರ್ತೀರಲ್ಲ ಧೈರ್ಯ ಮಾಡಿ ಅಂತ. ನಾನು ಊರಿಗೆ ಹೋಗ್ಬೇಕಾದ್ರೆ ಇವ್ರ ಹತ್ರ ಕೇಳ್ಕೊಂಡು ಹೋಗ್ತೀನಿ. ಎಲ್ಲ ಜನ ಎಲ್ಲ ನಿಮ್ಮನ್ನೇ ನೋಡ್ತಾರಲ್ವ ಸರ್ ಈ ಗಾಡಿ? ಅಲ್ಲಿ ಹೋಗ್ತಾ ಇದೆ ಪ್ರವಾಸಿಗರು, ಅವರು ಸಹ ನಾವು ಕೈ ತೋರಿಸ್ತಾ ಇದ್ದಾರೆ. ಎದುರಾರೋ ನಿನಗೆ ಮಣಿ ದೀಪ ಮಣಿ ಬೇಲಿ